ಸರ್, ನೀವು ಹೀರೋ ಆಗ್ಬೇಕಂತೇಳಿ ಕನಸು ಕಂಡಿದ್ದೀರ. ಆ ಟೈಮಲ್ಲಿ ಸ್ಟ್ರಗಲ್ ಪಟ್ಟಿದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ವೇದಿಕೆಯಲ್ಲಿ ಹೇಳಿದ್ರೆ ನನ್ನ ಕನಸನ್ನ ನನ್ನ ಮಗನ ಮುಖಾಂತರ ನನ್ಸ್ ಮಾಡ್ಕೊಳ್ಬೇಕಂತೇಳಿ ಮಗನ್ನ ಈ ಫೀಲ್ಡ್ಗೆ ತರಿಸ್ಬೇಕಂತೇಳಿ ಅನ್ಕೊಂಡ್ರಿ. ಬೇರೆ ದೇಶದಲ್ಲಿ ಇದ್ದಂಥ ಮಗನ್ನ ಎಜುಕೇಶನ್ ಜೊತೆಯಲ್ಲಿ ಈ ನಟನೆ ಫೀಲ್ಡ್ಗೆ ಇಳಿಸಿದ್ರೆ ನಟನೆಯಲ್ಲಿ ಮುಂದೆ ಹೋಗ್ತಾನ ಮಗನ ಅಂತೇಳಿ ನಂಬಿಕೆ ಹೇಗೆ ಹೋಗ್ತಂತ? ಈಗ ಇದೆಯಲ್ಲ ಸರ್, ಅಪ್ಪನಂತೆ ಮಗ ಅಂತ ನನ್ನ ಕನಸು ಅದಿತ್ತು. ಈಗ ಅವ್ನಿಗೆ ಅದು ಕನಸು ಹುಟ್ಟಿಸಿದ್ದೀನಿ. 100% ಮುಂದೆ ಹೋಗ್ತಾನೆ ಸಿನಿಮಾದಲ್ಲಿ. ಯಾಕಂದ್ರೆ ಈ ಪ್ರಶ್ನೆ ಏನಕ್ಕಂದ್ರೆ ಮಕ್ಕಳನ್ನ ಬೇರೆ ದೇಶಕ್ಕೆ ಅಥವಾ ವೆಲ್ ಜಾಬ್ಗೆ ಕಳಿಸ್ಬೇಕು ಬಹಳಷ್ಟು ಥಿಂಕ್ ಮಾಡ್ತಿರ್ತಾರೆ. ನೀವು ಅಲ್ಲಿದ್ದಂತ ವೆಲ್ ಸೆಟ್ಲ್ ಆದಂತ ಮಗನ್ನ ಈ ಫಿಲ್ಮ್ ಫೀಲ್ಡ್ಗೆ ಕರ್ಕೊಂಡು ಬಂದಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಫಿಲ್ಮ್ಗಳು ಓಡೋದೇ ಕಮ್ಮಿ. ಕಂಟೆಂಟ್ ಇದ್ರೆ ಅಥವಾ ಏನೋ ಎಕ್ಸ್ಟ್ರಾರ್ಡಿನರಿ ಇದ್ರೆ ಫಿಲ್ಮ್ಗಳು ನಿಲ್ತವೆ, ಹೀರೋ ನಿಲ್ತಾನೆ ಅನ್ನೋದು ಒಂದು ಮಾತಿದೆ. ಆ ರೀತಿಯಲ್ಲಿ ಮಗ ನಿಲ್ತಾನೆ ಅನ್ನೋ ಭರವಸೆ ಇದೆಯಾ ಅಂತ? ಇದೆ ಸರ್. ಒಂದು ಆ್ಯಕ್ಚುಲಿ ಅಲ್ಲಿ ಜಾಬಲ್ಲಿ ಎಜುಕೇಷನ್ ಮುಗಿದ್ಮೇಲೆ ಜಾಬು ಸಿಕ್ಕಿತ್ತು ಅವನಿಗೆ. ನಾನು ಒಂದು ಪ್ರಯತ್ನ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಮತ್ತು ನಮ್ಮ ಕಷ್ಟ ಬಿದ್ದು ಒಂದು ಸಿನಿಮಾ ಮಾಡಿದ್ದೀವಿ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಏನಾದ್ರು ಮಾಡಿ ನಿಲ್ಲಿಸ್ಬೇಕು, ಮಾತಾಡಬೇಕು, ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತಲೇ ನಾನು ಮಾಡಿದ್ದೀನಿ. ಆ ಮಗನ ಇಟ್ಕೊಂಡೇ ಮಾಡಿದ್ದೀನಿ ಸರ್. ಅದು ಜೊತೆಗೆ ಎಸ್ ಶೆಟ್ಟಿ ಸರ್ ಇದ್ದಾರೆ. ಸೆಟ್ಟಲ್ಲಿ ಹೇಗಿರ್ತಿದ್ರು ನೀವು ನೋಡಿದ ಪ್ರಕಾರ? ಎಸ್ ಶೆಟ್ಟಿ ಸಾರು ನನಗೆ ಫಸ್ಟೇ ಪರಿಚಯ ಇಲ್ಲ ಸರ್. ಫಸ್ಟೇ ಡೈರೆಕ್ಟ್ರ್ ಪರಿಚಯ ಮಾಡಿಕೊಟ್ರು. ಫಸ್ಟೇ ನಾನು ಅಷ್ಟೇ ಆಯ್ ಸರ್ ಮಾಡಿದ್ದು. ಸೆಕೆಂಡ್ ಡೇಯಿಂದ ಆರಾಮಾಗಿ ಚೆನ್ನಾಗೇ ಇದ್ವಿ, ತುಂಬ ಕ್ಲೋಸ್ ಆಗಿ. ಅವರು ಏನು ಹತ್ತಾರಲ್ಲ. ಈಗ ಆಲ್ರೆಡಿ ನಮ್ಮ ಮನೇಲಿ ಒಂದು 3-4 ಫಂಕ್ಷನ್ ಎಲ್ಲ ಆಯಿತು. ಅವರು ಬರ್ತಾರೆ ಹೋಗ್ತಾರೆ, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ. ಚಿಲ್ಲಿ ಎಸ್ ಶೆಟ್ಟಿ ಸರ್ ಅಂದರೆ ಎಲ್ಲ, ವರ್ಧನ್ ಸರ್ ಇರ್ಬೋದು, ಎಸ್ ಶೆಟ್ಟಿ ಸರ್ ಮತ್ತು ಸುದೀಪ್ ಸರ್ ಇರ್ಬೋದು, ಎಲ್ಲರೂ ಅಷ್ಟೇ ಎಲ್ಲ ತುಂಬ ಕ್ಲೋಸ್ ಆಗಿ ಒಂದು ಫ್ಯಾಮಿಲಿ ಹೆಂಗಿದೀವೋ ಸರ್ ಆರಾಮಾಗಿ. ನನ್ನ ಸೆಟ್ಟಲ್ಲಿ ಎಲ್ಲರ ಜೊತೆನೂ ಸರ್ ಒಂದು ಫ್ಯಾಮಿಲಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಎಲ್ಲರ ಜೊತೆ ಹೆಂಗಿದ್ರು. ಅವರು ಅದೇ ಥರ ಇದ್ದರು, ನಾನು ಅದೇ ಥರ ಇದ್ದೆ. ಅವರು ಆರ್ಟಿಸ್ಟ್ ಅಂತ ಒಂದಿನ ನನಗೂ ಫೀಲ್ ಆಗಿಲ್ಲ, ನಾನು ಪ್ರೊಡ್ಯೂಸರ್ ಅಂತ ಅವ್ರಿಗೂ ಬಹುಶಃ ಆಗಿರಲ್ಲ. ಇಲ್ಲ ಇದಕ್ಕೆ ಆ್ಯಕ್ಚುಲಿ ನಾನು ಹೇಳ್ತೀನಿ. ಆ್ಯಕ್ಚುಲಿ ಕೃಷ್ಣ ಸರ್ ಏನಿದ್ದಾರೆ, ಈ ಮೂವಿನ ಒಬ್ಬ ಪ್ರೊಡ್ಯೂಸರ್ ಥರ ಮಾಡಲೇ ಇಲ್ಲ. ಒಬ್ಬ ಸೆಟ್ ಬಾಯ್ ಥರ, ಪ್ರೊಡಕ್ಷನ್ ಬಾಯ್ ಥರ ಎಲ್ಲ ಥರದ ವರ್ಕ್ನ ಮೇಲೆ ಹಾಕೊಂಡು ಮಾಡಿದ್ದಾರೆ. ಯಾಕಂದರೆ ಅವ್ರ ಕನಸನ್ನ ಮಗನ ಮುಖಾಂತರ ನೋಡ್ತಾ ಇದ್ದಾರೆ. ಅದಲ್ಲದೆ ಅವ್ರಿಗೆ ದೊಡ್ಡ ಚಾಲೆಂಜಿಂಗ್ ಏನಿತ್ತು ಅಂದರೆ ಮಗನ ಎಲ್ಲ ಥರ ಪ್ರಿಪ್ರೇಷನ್ ಮಾಡಿದ್ರು. ಆದರೆ ಈಗ ಇಲ್ಲಿ ಬಂದಾಗ ಅಪ್ರೋ ಮೇಡಮ್ ಇದ್ದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಅವ್ರು ನಟನೆ ಶುರು ಮಾಡಿದ ಟೈಮ್ ಯಾವಾಗಿಂದ ನಾವೆಲ್ಲ ಅವಾಗೇನು ಸ್ಕೂಲ್ಗೆ ಹೋಗ್ತಿದ್ವಿ ಅಂತ ಅನ್ಸುತ್ತೆ, ಸರಿನಾ? ಆ ಟೈಮಿಂದ. ಆಮೇಲೆ ನಾವು 10 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಎಲ್ಲ ಪ್ರಿಪರೇಷನ್ ಆದ್ರೂ ಸೆಟ್ಟಿಗೆ ಬಂದು ನಿಲ್ಲಿಸಿ ಇವರು ಎದುರುಗಡೆ ಮಾಡಿಸ್ಬೇಕಲ್ವಾ, ಆ ಧೈರ್ಯನೂ ಅವರೇ ತುಂಬಿದ್ರು. ಈ ಪ್ರತಿ ದಿನ ಶೂಟಲ್ಲಿ ಆ ಮಗ ಏನು ಮಾಡ್ತಿದ್ದೆ ನಾವು ಬೆನ್ನ ಹಿಂದ್ಗಡೆ ಅವರಿದ್ರು. ಸೊ ಆ ಥರದ ಒಂದು ಅಪ್ಪ, ಸರಿನಾ? ಅವರ ಪ್ರಯತ್ನ ತುಂಬ ಇದೆ. ಮೇಡಮ್, ನೀವು ಭಾಳಷ್ಟು ಫಿಲ್ಮ್ಗಳನ್ನು ಮಾಡಿದ್ರಿ, ಸೀರಿಯಲ್ಗಳನ್ನ ಮಾಡಿದ್ರಿ. ಮಗನ್ನ ಇಟ್ಕೊಂಡು ಪ್ರೊಡ್ಯೂಸರ್ ಆಗಿ ಬಂದಂಥವ್ರು ಏನು ಸಜೆಷನ್ ಕೊಟ್ರ, ಅಥವಾ ಕತೆ ನೋಡಿ ಅಥವಾ ಹೀರೋ ನೋಡಿ ಡೈರೆಕ್ಟರ್ ನೋಡಿ ಈ ಪಾತ್ರಕ್ಕೆ ನಾನು ಓಕೆ ಅಂತ ಒಪ್ಕೊಂಡ್ರೆ? ಮೊದಲನೇದಾಗಿ ಅದೆಲ್ಲ ನಾನು ನೋಡಲ್ಲ. ನನ್ನ ಹತ್ರ ಮಾತುಕತೆಗೆ ಬಂದಾಗ ನನ್ನ ಕ್ಯಾರೆಕ್ಟರ್ ಏನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀನಿ. ಅದಾದಮೇಲೆ ಡೇಟ್ಸ್ಗಳು ಅದು ಮೇನ್. ಯಾಕೆಂದರೆ ಎಲ್ಲೂ ಒಂದು ದಿನವೂ ಕಲಾವಿದ್ರ ಕಡೆಯಿಂದ ಡೇಟ್ಸ್ ಮಿಸ್ ಆಗಬಾರ್ದು, ಅದೊಂದು ದೊಡ್ಡ ಮ್ಯಾಟ್ರ್ ಆಗಿಬಿಡುತ್ತೆ. ಹಾಗಾಗಿ ಇದಾದ ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಆ ಥರ ಅಂದಾಗ ಹಿಂಗೆ ಅಂತಂದರು. ಹೌದಾ, ಓಕೆ ಅಂತ ಹೇಳ್ಬಿಟ್ಟು. ಬಟ್ ಸೆಟ್ಟಿಗೆ ಬಂದಾಗ ವರ್ಕ್ ಅಂತ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮಕ್ಕಳಿಗೆ ಒಳ್ಳೆ ತಂದೆ ಅಂತ ಹೇಳ್ತಾರಲ್ಲ, ಆ ಥರ ಇವರು ಅವ್ರ ಮಗನಿಗೆ. ಅದ್ರ ಜೊತೆಗೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಬಂದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು. ಒಳ್ಳೆ ಸಿನಿಮಾ ಮಾಡಿದ ಮೇಲಿಂದ ಮಾತಾಡ್ತಾ ಇದ್ದೀವಿ. ಮಾಡೋ ಟೈಮಲ್ಲಿ ಒಬ್ಬರು ಕಲಾವಿದರಿಗೆ ಎಲ್ಲ ರೀತಿಯೂ ಅನುಕೂಲಗಳು ಬೇಕಾಗುತ್ತೆ. ಅದನ್ನು ಕೇಳಿದ್ರೆ ತಪ್ಪಂತ ಭಾವಿಸ್ಬಾರ್ದು. ಯಾಕೆಂದರೆ ಸ್ಕ್ರೀನ್ ಮುಂದೆ ನಾವು ಕ್ಯಾಮ್ರಾ ಮುಂದೆ ಇರ್ತೀವಿ. ನಾವು ಏನು ಇಲ್ಲಿ ಕ್ಲೀನಾಗಿರುತ್ತೋ ಅದು ನಮ್ಮ ಮುಖದ ಮೇಲೆ ಬರುತ್ತೆ. ಕ್ಯಾಮ್ರಾ ಮುಂದೆ ಇರುವಂಥವ್ರು ಅದೇನು ಇವರು ಹಂಗೆ ತಿಳ್ಕೊಂಡಿದ್ರೋ, ನಮ್ಮ ಡೈರೆಕ್ಟ್ರ್ ತಿಳಿಸಿದ್ರೋ, ಪ್ರತಿಯೊಬ್ಬರು ಕಲಾವಿದ್ರಿಗೂ ಆ ಫೀಲಿಂಗ್ಸ್ನ ತುಂಬ ಚೆನ್ನಾಗಿ ತಂದಿದ್ದಾರೆ. ಅಲ್ಲಿ ನಮ್ಮ ಕ್ಯಾರೆಕ್ಟ್ರಿಗೆ ನಾವು ತುಂಬ ಯಾವುದೇ ರೀತಿ ಬೇರೆ ಟೆನ್ಷನ್ ಇಲ್ಲದೇ ನಾವು ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಬೋದು. ಆ ಫೀಲಿಂಗ್ಸ್ನ ತಂದಿದ್ರು, ಅದಕ್ಕೆ ತುಂಬ ಥ್ಯಾಂಕ್ಸ್. ಇದ್ರ ಜೊತೆಗೆ ಅವ್ರ ಮಗ ಇರೋ ಅಂದಾಗ ನಾವು ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳಿ. ಫಸ್ಟ್ ಎಲ್ಲ ಅನಿಸುತ್ತೆ ಪ್ರೊಡ್ಯೂಸರು ಅವ್ರ ಮಗನ ಹಾಕಿದ್ದಾರೆ ಅಂತ. ಬಟ್ ವರ್ಕ್ ಮಾಡೋವಾಗ ಅನಿಸಿದ್ದು ಇಲ್ಲ,
ಒಂದು ಹುಡುಗನ್ನ ಬೇರೆ ಒಂದು ಹುಡುಗರು ಇದ್ದರೆ ಹೆಂಗೆ ಅವರು ಕೆಲಸದ ಫೀಲ್ ಮಾಡ್ತಾರೋ ಅದು ಅಲ್ಲಿ ಕೆಲಸದ ಟೈಮಲ್ಲಿ ಕಾಣ್ತಾಯಿತ್ತು. ಇನ್ನೇನು ಪ್ರೀತಿ ಒಂದು ಇದು ಏನಿದ್ರು ಅದಾದಮೇಲೆ ಅದನ್ನು ಎಷ್ಟು ಚೆನ್ನಾಗಿ ತಿಳಿಸ್ತಾಯಿದ್ರು ಅಂದರೆ ಆ ಹುಡುಗನೂ ಅಷ್ಟೇ ಅಷ್ಟು ಅದ್ಭುತ. ಒಂದು ಕಾನ್ಸಂಟ್ರೇಷನ್ ಆಗಿರಲಿ, ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ, ಓದ್ಕೊಂಡವನು ಈ ಸಿನಿಮಾನ ಮಾಡಿದ್ದು ಎಷ್ಟು ಖುಷಿ ಆಗುತ್ತೆ ಅಂದರೆ ಮೊದಲನೇ ಸರಿ ಅಂತ ಅನ್ನಿಸ್ಲಿಲ್ಲ. ಫಸ್ಟ್ ಒನ್ ಡೇ ಮಾತ್ರ ಒಂದು ಸ್ವಲ್ಪ ಇದನ್ಸಿದ್ದು, ಅದು ಪ್ರತಿಯೊಬ್ಬರಿಗಾಗುತ್ತೆ. ನಾವು ಇವಾಗ ಇಷ್ಟು ಇದಾಗಿ ಹೋಗಿ ಫಸ್ಟ್ ಡೇ ಹೋದಾಗ ಒಂದು ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗೋ ತನಕ ಒಂದು ಸ್ವಲ್ಪ ಮುಜುಗರ ಇರುತ್ತೆ, ಅದು ಕಾಮನ್ನು. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಅವ್ರ ಜೊತೆಲಿ ಇವಾಗ ನೋಡಿ ಅವ್ರು ಎಷ್ಟು ಕ್ಲೋಸ್ ಫ್ರೆಂಡ್ ಥರ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಇಷ್ಟರಲ್ಲೇ ತಿಳ್ಕೊಳ್ಳಿ. ಇವರು ಪ್ರೊಡ್ಯೂಸರನ್ನು ಇದನ್ನು ಎಲ್ಲೋ ಅಹಂ ತೋರಿಸಿಲ್ಲ ಸರ್, ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಡೈರೆಕ್ಟ್ರೂ ಅಷ್ಟೇ, ಒಂದೇನಾರು ಕ್ಯಾರೆಕ್ಟ್ರನ್ನ ಹೇಳೋದು ಎಕ್ಸ್ಪ್ಲೇನ್ ಮಾಡೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಅವರು ಏನಾದರೂ ಗ್ಯಾಪ್ ಕೊಟ್ಟು ಮರ್ತೋಗ್ಬಿಟ್ಟಿದ್ರು ಕೂಡ ಅವರು ನಿದ್ದೆಯಿಂದ ಎಬ್ಬರಿಸ್ದಂಗೆ ಎದ್ದೋಳಿಸಿ ಕೆಲಸ ತಗೋತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದು ನನಗೆ ಒಂಥರ ಪ್ರತಿ ಇದನ್ನು ನಮಗೆ ಹೊಸ್ತನ ಇರುತ್ತೆ, ಅದನ್ನು ನಾವು ಫೀಲ್ ಮಾಡಬೇಕಷ್ಟೇ. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಪ್ಪ ವಿಷಯ. ಆ್ಯಕ್ಚುಲಿ ನಾವು ಅವ್ರ ಮೂವಿ ಕೆಲಸ ಮಾಡ್ತಿದ್ವಿ ಅಂತ ಫೀಲೇ ಕೊಟ್ಟಿಲ್ಲ, ಇದು ನಮ್ಮ ಮೂವಿ ನಾವು ಮಾಡಬೇಕು ಅನ್ನೋ ಫೀಲ್ ಕೊಟ್ಟಿದ್ದಾರೆ. ಈಗ ಓಂ ಶಿವಂ ಅಂತ ಹೇಳಿ ಟೈಟ್ಲ್ ಇಟ್ಕೊಂಡಿದ್ದಾರೆ, ಇದರಲ್ಲಿ ಲವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಂತ ಬಂದಾಗ ಇದು ಓಂ ಶಿವಂ ಅನ್ನೋ ಕತೆ ಇದು ಹಿಸ್ಟಾರಿಕಲ್ ಪೌರಾಣಿಕವಾಗಿದೆಯಾ ಅಂತೇಳಿ ಏನಾದ್ರು ಅನ್ಸಿತ್ತಾ ಅಂತ, ಅಥವಾ ಕತೆ ಹೇಳೋ ಟೈಮಲ್ಲಿ ಈ ಕ್ಯಾರೆಕ್ಟರ್ ಹೆಂಗ್ ಹೋಗುತ್ತೆ ನಿಮ್ದು ಅನ್ನೋದು? ನಾನು ಮೊದಲಿಗೆ ಇದೊಂಥರ ಭಕ್ತಿ ಪ್ರಧಾನವಾದ ಚಿತ್ರ ಅಂತ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಮಾಸ್ ಮೂವಿ ಅಂತ. ಮಾಸ್ ಒಳಗೆ ಕ್ಲಾಸು ಇದೆ, ಕ್ಲಾಸ್ ಒಳಗೆ ಎಂಟರ್ಟೈನ್ಮೆಂಟ್ ಇದೆ, ಲವ್ ಇದೆ. ಒಂದು ಆವಾಗ ಡೈರೆಕ್ಟ್ ಹೇಳ್ತಿದ್ರು ಒಂದು ತಾಯಿಯ ಬಗ್ಗೆ ಒಂದು ಸಿಕ್ಕಾಪಟ್ಟೆ ಒಂದು ಗಾಢವಾದಂಥ ಒಂದು ಸ್ಟೋರಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಅವ್ರನ್ನ ಯಾಕೆ ನಂಬ್ತೀನಿ ಅಂದರೆ ಈ ಸ್ಟೋರಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಆದರೆ ಇದಕ್ಕಿಂತ 2 ಮೂವಿದು ಡಿಸ್ಕಷನ್ ಮಾಡಿದ್ದಾರೆ ಸ್ಟೋರಿದು. ಆ ಸ್ಟೋರಿಯ ಒಂದು ಗಾಢ್ಯತೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನೇ ಆ ಥರ ಮಾಡಿದರೆ ಈ ಮೂವಿಯಲ್ಲಿರುವಂಥ ಸಬ್ಜೆಕ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಮೇಡಮ್ ನಿಮ್ಗೆ ಹೇಗೆ ಅನಿಸ್ತು ಈ ಟೈಟ್ಲ್ ಅಂತ ಕೇಳಿದಾಗ ಅಥವಾ ಕತೆ ಕೇಳಿದಾಗ? ನಾನು ಅದೇ ಹೇಳಿದೆ, ಇದು ದೇವ್ರ ಪಿಕ್ಚರ್ ಇರ್ಬೋದು, ನನಗೆ ದೇವ್ರ ಪಿಕ್ಚರ್ ಅಂದರೆ ತುಂಬ ಇಷ್ಟ. ಸೊ ಹಾಂ ಸರ್ ಅಂತ ಒಂಥರ ಕುತೂಹಲದ ಕೇಳ್ಕೊಂಡು ಟೈಟ್ಲ್ ಇನ್ನೂ ಫೈನಲೈಸ್ ಆಗಿಲ್ಲಮ್ಮ, ಒಂದು 2-3 ಇಟ್ಕೊಂಡು ಹೌದಾ ಆದರೆ ಬಟ್ ಚೆನ್ನಾಗಿದೆ ಸರ್ ಇದು ಅಂತ. ಓಕೆ ಆಮೇಲೆ ಹೇಳ್ತಿದ್ದಾರೆ, ಕತೆ ಹೇಳ್ತಾ ಇದ್ದಾರೆ, ಒಂದ್ಲೇನು ಹೇಳ್ತಿದ್ದು ಎಲ್ಲೂ ಏನಿದೆ ಸರ್ ಯಾವ ಥರ ಮೂವಿ ಫಸ್ಟ್ ಒಂದು ಸುಮ್ಮನೆ ಹೇಳಿ ಅಂತಂದ್ರೆ ಯಾಕಮ್ಮ ಅಂದರು. ಅಲ್ಲ ದೇವ್ರ ಪಿಕ್ಚರ್ ಅಂತ ಅಂದ್ಕೊಂಡು, ಇಲ್ಲಮ್ಮ ದೇವ್ರ ಪಿಕ್ಚರ್ ಅಲ್ಲ ಮಾಸ್ ಪಿಕ್ಚರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನೋಡಿದ್ರೆ ಅರ್ಧ ನಂದೇ ಮಾಸ್ ನಂಗಿದೆ. ಅಯ್ಯೋಪ್ಪ ನಿಜವಾಗ್ಲೂ ಹೇಳ್ತೀನಿ, ಬಜಾರ್ 20 ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಸೆಂಟಿಮೆಂಟು ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಖುಷಿ ಇದೆ, ಇನ್ನೂ ಬೇರೆ ಬೇರೆ ಥರ ಪಾತ್ರ ಮಾಡಬೇಕಾಗಿರೋದು ತುಂಬ ಇದೆ. ಇದರಲ್ಲಿ ರಗಡು ನಂಗೆ ತುಂಬ ಇಷ್ಟ ಆಯ್ತು ಪಾತ್ರ. ಇನ್ನೊಂದು ಪಾತ್ರ ಮತ್ತು ನೋಡಿ, ಇನ್ಸ್ಪೆಕ್ಟರ್ ಜೊತೆ ಒಂದು ಭಾಳ ಅದ್ಭುತವಾಗಿದೆ ಅದು. ಒಂದು ರೋಬೋ ಗಣೇಶ್ ಜೊತೆ ಒಂದು ನಿಮ್ಮ ಮನೇಲಿ ಬಂದು ನಿಮಗೆ ಗನ್ ತೋರಿಸ್ತಾ ಸರ್, ಇದು ಒಬ್ಬೊಬ್ರದ್ದು ಪಾತ್ರ ಅಂತ ಇಲ್ಲಿ ನನ್ನ ಪಾತ್ರ ಅದಕ್ಕೆ ಹಿಂಗಿದೆ ಅಂತ ನಾನು ಹೇಳ್ಕೊತಿರ್ಬೋದು ಖುಷಿಗೆ. ಬಟ್ ಪ್ರತಿಯೊಬ್ಬರು ಪಾತ್ರನೂ ಎಷ್ಟು ಪಾಲಿಶಿಂಗ್ ಆಗಿ ಅದು ಅದದ ರೀತಿಲಿ ಅದ್ರದ್ದು ಒಂದು ಕಂಪೋಸಿಷನ್ ಇದೆಯಲ್ಲ, ಅದು ಡೈರೆಕ್ಟ್ರಲ್ಲಿ ನಾವು ಕಂಡಾಗ ಮಾತ್ರ ನಾವೇನಾರ ಮಾಡೋಕ್ಕಾಗೋದು. ಅದು ಎಷ್ಟು ಚೆನ್ನಾಗಿ ಎಲ್ಲರ ಕೈಲೂ ಮಾಡಿಸಿದ್ದಾರೆ ಗೊತ್ತಾ ಸರ್. ಮೂವಿ ರಿಲೀಸ್ ಆದಮೇಲೆ ನೀವೇ ಹೇಳ್ತೀರಾ, ನಾವೇನು ಹೇಳೋದು ಸರ್. ಸ್ಪೆಷಲ್ ನಿಮ್ಮ ಪಾತ್ರದ ಬಗ್ಗೆ ನಾನಿಲ್ಲಿ ಗುಲ್ಗಂಜಿ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಕಾಕ್ರೋಚ್ ಸುದ್ದಿ ಅವರು ಜಿರ್ಜಿಂಗ್ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮ್ಮಿಬ್ಬರ ಕ್ಯಾರೆಕ್ಟರ್ ಒಂದಕ್ಕೊಂದು ಸಂಧಿಸುತ್ತೆ. ಇದರಲ್ಲಿ ಹೀರೋ ಕ್ಯಾರೆಕ್ಟರ್ ಡ್ಯಾಶ್ ಹೊಡೆಯುತ್ತೆ, ಅದು ಆಮೇಲೆ ಏನೇನಾಗುತ್ತೆ ಅನ್ನುವಂಥದ್ದೇ ಒಂದು ಮೂವಿಯಲ್ಲಿ ಬರುವಂಥ ನಮ್ಮ ಪಾತ್ರ ತುಂಬ ಚೆನ್ನಾಗಿ. ನಾನು ಆಗಲೇ ಹೇಳಿದ್ದೆ, ಒಂದು ಹೆಸರಿನ ಮುಖಾಂತರ ಗುರುತಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಅದೆಲ್ಲ ನಮ್ಮ ಕೈಯಲ್ಲಿಲ್ಲ, ಎಲ್ಲ ಡೈರೆಕ್ಟರ್ ಕೈಯಲ್ಲಿ. ಇದು ಮೂವಿ ಅನ್ನೋದೇ ಡೈರೆಕ್ಟರ್ ಮೀಡಿಯಾ, ಸರಿನಾ? ಅವರೇ ಓಕೆ ಅನ್ನೋದು, ಅವರೇ ಕಟಿಂಗ್ ಮಾಡೋದು, ಅವರೇ ಮ್ಯೂಸಿಕ್ ಮಾಡೋದು, ಎಲ್ಲ ಜೋಡಿಸಿದ ಮೇಲೆ ಅವರೇ ಓಕೆ ಇದು ಥಿಯೇಟರ್ಗೆ ಬಿಡ್ತೀನಿ ಅನ್ನೋದು. ಆ ಮಿಡ್ಲಲ್ಲಿ ನಮ್ಮ ಕ್ಯಾರೆಕ್ಟರ್ನ ಅವ್ರು ಯಾವ ಥರ ಯೋಚನೆ ಮಾಡಿದ್ದಾರೆ. ಯಾಕಂದರೆ ಪ್ರೀ ಪ್ರೊಡಕ್ಷನಲ್ಲಿ ಏನು ಟೈಮ್ ಕೊಟ್ಬಿಟ್ಟು ಮಾಡಿರ್ತಾರೆ ನೋಡಿ. ಈಗ ಮೇಡಮ್ ಸ್ಟೈಲಿಶ್ ಆಗಿ ಈಗಲೇ ನೋಡ್ತಿರೋದು. ಪ್ರತಿಯೊಂದು ಮೂವಿಯಲ್ಲೂ ಕೂಡ ಅವರು ಆ ಕ್ಯಾರೆಕ್ಟರ್ ಡೆಪ್ತ್ಗೆ ಇಳಿದ್ಬಿಡ್ತಾರೆ. ಕೆಮಿಸ್ಟರ್ ಕರಿಯಪ್ಪ ಆಗಿರ್ಬೋದು, ಎಲ್ಲ ಮೂವಿಯಲ್ಲೂ ಕೂಡ ಆ ಡೆಪ್ತ್ಗೆ ಇಳಿದ್ಬಿಡ್ತಾರೆ. ಅಂದರೆ ಆ ಥರ ಡೈರೆಕ್ಟರ್ ಅವರನ್ನು ಮೋಲ್ಡ್ ಮಾಡ್ತಾರೆ, ಸರಿನಾ? ಹಂಗೆ ನಮ್ಮ ಕ್ಯಾರೆಕ್ಟರ್ ಅವ್ರು ಮೋಲ್ಡ್ ಮಾಡಿಬಿಟ್ಟು ನಾಡಿದಿಗೆ ಹೆಂಗೆ ತೋರಿಸ್ತಾರೆ, ಅದ್ರ ಮೇಲೆ ನಮ್ಮ ಲೈಫ್ ನಿಂತಿದೆ ಅಲ್ವ ಮೇಡಮ್? ಹೌದು 100%. ಹೀರೋ ಬಗ್ಗೆ ಹೇಳಬೇಕಾದ್ರೆ ಖುಷಿ ಇದೆ ಸರ್. ಯಾಕಂದ್ರೆ ಅವನು ಸುಮ್ಮನೆ ಬಂದಿಲ್ಲ ಮೂವಿ ಮಾಡೋಕ್ಕೆ. ಒಂದು ಪ್ರಿಪ್ರೇಷನ್ ಇದೆ.
ಇನ್ನೊಂದು ಹಾರ್ಡ್ ವರ್ಕ್ ಯಾವ ತರ ಹಾರ್ಡ್ ವರ್ಕ್ ಅಂದ್ರೆ ಕಮಿಟ್ಮೆಂಟ್ ಹಾರ್ಡ್ ವರ್ಕ್ ಇದೆ. ದುಬೈಲಿ ಎಜುಕೇಶನ್ ಮಾಡ್ತಾ ಇದ್ರು ಶೂಟಿಂಗ್ ಟೈಮ್ ಕೊಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ಶೂಟ್ ಮುಗಿಸಿ ಮತ್ತೆ ಹೋಗ್ತೀವಿ. ತಿಂಗಳಲ್ಲಿ ಇಂತಿಷ್ಟು ದಿವಸ ಅಂತ 12 ದಿವಸ ಬಂದ್ಬಿಟ್ಟು ಕೆಲಸ ಮಾಡಿ ಹೋಗ್ತಿದ್ದೆ. ಮತ್ತೆ ಫೈಟ್ ಕಲಿಯಕಂತ ಹೋಗ್ತಿದ್ರು, ಡ್ಯಾನ್ಸ್ ಕಲಿಯಕಂತ ಹೋಗ್ತಿದ್ರು. ಒಂದು ಸೀನ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಯಾವ ತರ ಅಂದ್ರೆ ನಾನು ಶೂ ಎಲ್ಲ ಹಾಕೊಂಡಿದ್ದೆ, ನಾನು ರೈನ್ ಎಫೆಕ್ಟ್ ಓಡಿಸ್ಕೊಂಡ್ ಬರ್ತೇನೆ. ಹೀರೋ ಹೀರೋಯಿನ್ ಬರಿಗಾಲಲ್ಲಿ ಓಡ್ತಾರೆ HMT-ಯಲ್ಲಿ. ನೀವು ಅನ್ಕೊಳ್ಳಿ ಎಷ್ಟು ಮುಳ್ಳಿದೆ, ಎಷ್ಟು ಗ್ಲಾಸ್ ಚೂರುಗಳಿದ್ದಾವೆ, ನೀರು ಕೂಡ ಅದು ಕಾಣಿಸಲ್ಲ. ಈಗ ನಿಮ್ಗೆ ವಿತೌಟ್ ರೈನ್ ಆದ್ರೆ ನಿಮ್ಗೆ ಕಾಣಿಸುತ್ತೆ ಭೂಮಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೀರೆಲ್ಲ ಕೊಚ್ಚಾಗ್ಬಿಟ್ಟಿದೆ ಸರಿನಾ. ಅದ್ರ ಮೇಲೆ ಓಡ್ತಾರೆ, ಎಲ್ಲಿ ಏನಿದೆ ಗೊತ್ತಾಗಲ್ಲ. ಆ ಟೇಕ್ ಸುಮಾರು 12-13 ಆಗಿದೆ ಸರಿನಾ. ನನ್ನದ ಬಂದು ಸಾರಿ ಕೇಳ್ತಿದ್ರು, ಸರ್ ಸಾರಿ ಇನ್ನೊಂದ್ಸರಿ ಟೇಕ್ ನಂಗೆ ಯಾಕಪ್ಪ, ನಾನು ಶೂ ಹಾಕೊಂಡಿದ್ದೀನಿ, ನೀವು ಹುಷಾರು, ನೀವು ಆರಾಮಿಗೆ ಓಡಿ ಅಂತ ಹೇಳ್ಬಿಟ್ಟು. ಸೊ ಆ ಥರ ಡೆಡಿಕೇಶನ್ ಇದೆ ಇದರಲ್ಲಿ, ಅದು ಖುಷಿ ಆಗುತ್ತೆ. ಈಗ ನೋಡಿ ಮೂವಿ ಗೆಲ್ಲುತ್ತಾ ಸೋಲುತ್ತಾ ನಮ್ಮ ಕೇಳಿ ಯಾವುದು ಇಲ್ಲ. ಈ ಮೊದಲ ಮೂವಿಯಲ್ಲಿ ನೀನು ಎಷ್ಟು ತೊಡಗಿಸ್ಕೋತೀಯ ಅನ್ನೋದು ವೆರಿ ಇಂಪಾರ್ಟೆಂಟ್. ನಂದು ಫಸ್ಟ್ ಮೂವಿ ಜ್ವಲಂತಂ ಮೂವಿ ಫ್ಲಾಪ್ ಆಗ್ಬಿಡ್ತು. ಆದ್ರೆ ಆ ಮೂವಿಯಲ್ಲಿ ಇದುವರೆಗೂ ಲೈಫ್ ಕೊಂಡವ್ ನಾನು ಸರಿನಾ. ಹಂಗೆ ಒಂದು ಮೂವಿ, ಆ ಮೂವಿಯಲ್ಲಿ ನಾವು ಎಷ್ಟು ದುಡ್ಡು ಮಾಡ್ತೀವಿ ಅಂತಲ್ಲ, ಒಬ್ಬ ಪ್ರೇಕ್ಷಕನಿಗೆ ಈ ಹುಡುಗ ಹಾರ್ಡ್ ವರ್ಕ್ ಮಾಡಿದಂತ ಕಾಣಿಸ್ಕೊಂಡ್ರೆ ಅಲ್ಲಿ 10 ಮೂವಿ ಸಿಗುತ್ತೆ ವಾಪಸ್. ಎಸ್ ಸರ್, ಡೈರೆಕ್ಟ್ರು ನಿಮ್ಮ ಹತ್ರ ಬಂದಾಗ ಕತೆ ಇದೇ ಮೊದಲು ಕತೆ ಹೇಳಿದ್ರ ಅಥವಾ ಬೇರೆ ಬೇರೆ ಕತೆಗಳು ಹೇಳಿದ್ರ? ಮಗನಿಗೆ ಇದೇ ಕತೆ ಶೂಟ್ ಆಗುತ್ತೆ ಅಂತ ಹೆಂಗ್ ಜಜ್ಮೆಂಟ್ ತಗೊಂಡ್ರ? ಸರ್ ನಾನು ಫಸ್ಟ್ ಕೇಳಿದ್ದು ಒಂದೇ ಕತೆ, ಡಿಸಿಷನ್ ತಗೊಂಡಿದ್ದು ಒಂದೇ ಕತೆ. ಬಟ್ ನಾನು ಸಿನಿಮಾ ಮಾಡ್ಬೇಕು ಅನ್ಕೊಂಡು ಪ್ಲಾನ್ ಇರಲಿಲ್ಲ ನನಗೆ. ಸರ್ ಮಗನ ನಾನು ಏನು ಕೇಳೇ ಇರಲಿಲ್ಲ, ಸಿನಿಮಾ ಮಾಡ್ತೀಯಾ ಏನು ಅಂತ ಕೇಳಿರಲಿಲ್ಲ. ಸಿನಿಮಾ ಮಾಡೋ ಒಂದು ಐಡಿಯಾ ಇತ್ತಲ್ವ, ಮಾಡಬೇಕು ಅನ್ನೋದಿತ್ತು. ಅದೇ ಯಾವಾಗೊಂದು ಹೇಳ್ದಲ್ಲ ಹಳೆಯ ಕನಸದು. ಚಿಕ್ಕದಾಗ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅದು ಚಿಕ್ಕದಾಗ ಆಗಿಲ್ಲ ಸರ್. ಒಂದು ಮಗ ಬಂದ, ಹಂಗೆ ಆರ್ಟಿಸ್ಟ್ಗಳೆಲ್ಲ ಚೇಂಜ್ ಆದರು, ಬೇರೆ ಎಲ್ಲ. ಇವಾಗ ಮಗ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ ಅದರಲ್ಲಿರೋ ಆರ್ಟಿಸ್ಟ್ಗಳೆಲ್ಲ ಚೇಂಜ್ ಆಗಿಬಿಟ್ರು. ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು ದೊಡ್ಡವ್ರು ಬಂದು ಅವ್ರ ಮುಂದೆ ಸರಿ ಈ ಥರನೇ ಹೋಗೋಣ ಅಂತ ಡೈರೆಕ್ಟ್ ಹೇಳಿದ್ರು. ಸರಿ ಸರ್ ಆ ಥರನೇ ಹೋಗೋಣ. ನಾವು ಅಂದ್ಕೊಂಡಿದ್ದು ಏನೋ ಪ್ಲಾನ್ ಮಾಡಿ ಯಾವುದೋ ಒಂದು ಬಜೆಟಲ್ಲಿ ಮಾಡಬೇಕು, ಚಿಕ್ಕದಾಗ ಏನೋ ನನ್ನ ಕನಸು, ಒಂದು ಸಿನಿಮಾ ಮಾಡಿ ಯಾವುದೋ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಆ ಥರ ಮಾಡಬೇಕು ಅನ್ನೋದು ಒಂದು ಕನಸನ್ನು ಬೇರೆ ಥರ ಮಾಡಿದ್ವಿ. ಒಳ್ಳೆಯ ಒಂದು ರಿಚ್ಚಾಗೆ, ಒಳ್ಳೆ ವಿಟ್ನೆಸ್ಸಾಗೆ. ಅಂದರೆ ಒಂದು ಸನ್ನಿವೇಶ ಇದೆ ಸರ್, ಅದು ಒಂದು ಗಾಂಜಾ ವಿಷಯದ್ದು. ಯಶ್ ಶೆಟ್ಟಿ ಅವರು ಮತ್ತು ಅಲ್ಲಿಂದ ಬಂದು ನಮ್ಮ ಕಾಕ್ರೋಚ್ ಸುದ್ದಿ ಅವ್ರದ್ದು ಅದೊಂದು ಸನ್ನಿವೇಶದೊಂದು ಮಾಡಿದ್ದೀವಿ ಸರ್. ಅದನ್ನೇ ಒಂದು 7 days ಶೂಟ್ ಮಾಡಿದ್ದೀವಿ. ಅದು ಆ ಸೀನ್ ಬಂದು ಅಂದರೆ ಜನಗಳಿಗೆ ಮುಟ್ಟುತ್ತೆ. ನಮ್ಮ ಮಕ್ಕಳು ಯಾವ ಥರ ನಾನು ನೋಡಬೇಕು, ಒಂದು ಏಜಿಗೆ ಬಂದಿರೋ ಒಬ್ಬ ಮಗನ್ನ ಯಾವ ಥರ ಮಾಡಬೇಕು ಅನ್ನೋದು ಸರ್. ಪ್ರತಿಯೊಂದು ಹಂತದಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಮಕ್ಕಳಾದವ್ರನ್ನ, ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಕೇರ್ ಮಾಡೋದೇನು ಅನ್ನೋದು ತೋರಿಸ್ಕೊಟ್ಟಿದ್ದೀವಿ ಸರ್ ಅದರಲ್ಲಿ. ಅದು ನಾನು ಸ್ಟೋರಿ ಕೇಳಿದ ಒಂದು ಲೈನ್ ಅಷ್ಟೇ ಕೇಳಿದ್ದು, ಅದು ಗೊತ್ತೇ ಇರಲ್ಲ. ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಪೂರ್ತಿ ಕತೆ ಕೇಳಿದ್ದು ಸರ್ ನಾನು. ಆಮೇಲೆ ಮಗನ ಹೀರೋ ಮಾಡ್ಬೇಕನ್ನೋ ಯಾವ ಥಾಟು ಪಾಪ ಅವ್ರ ಮೈಂಡಲ್ಲಿ ಇರಲಿಲ್ಲ. ಒಂದು ಸಿನಿಮಾ ಮಾಡ್ಬೇಕನ್ನೋದು ಅಷ್ಟೇ ಇದ್ದಿದ್ದು. ಬಟ್ ಡೈರೆಕ್ಟ್ರು ಮಗನ ನೋಡಿದಾಗ ಮುಗ್ಧತೆ ಅವ್ರಿಗೆ ಅವ್ರ ಪಾತ್ರಕ್ಕೆ ಸೂಟಬಲ್ ಆಗುತ್ತೆ ಅಂದಾಗ ಅವರು ಅಪ್ರೋಚ್ ಮಾಡಿರೋದು. ಆವಾಗಲೂ ಕೂಡ ಮಗನಿಗೆ ನೋಡಪ್ಪ ನೀನು ಅಂತ. ಆಮೇಲೆ ನನ್ನ ಮಗನಿಗೆ ಏನು ಗೊತ್ತಿಲ್ಲ, ನಿಮ್ಮ ಮೊಡ್ಲಿಗೆ ಹಾಕ್ತಿದ್ದೀನಿ, ನೀವು ಏನು ಮಾಡ್ತೀರಾ ಮಾಡಿ ಅಂತ. ಸರ್ ದುಬೈಗೆ ಎಷ್ಟು ಸರಿ ಕರ್ಸಿದ್ರೆ? ಒಂದು 20 ಸಾರಿ ಮುಂದೆ ಅಲ್ಲ, ಶೂಟಿಂಗ್ ಸಲುವಾಗಿ ಬಂದಿರೋದು. ಎಜುಕೇಷನ್ ಮಾಡಬೇಕಾದ್ರೆ ಈ ವೀಕಲ್ಲಿ ಇದು ಆರ್ಟಿಸ್ಟ್ ಡೇಟ್ ಇರಲ್ಲ ಅಂದ್ಕೊಳ್ಳಿ, ಆ ಡೇಟಲ್ಲಿ ಹೋಗ್ತಾನೆ ವಾಪಸ್ಸು. ಅದಾದ ಒಂದು 4-5 ದಿನಕ್ಕೆ ತಿರ್ಗಾ ಫೋನ್ ಬರುತ್ತೆ, ಸರ್ ಇದ್ದಾರೆ ಆರ್ಟಿಸ್ಟ್, ತಿರ್ಗಾ ವಾಪಸ್ ಕಳಿಸೋದು. ಸರ್ ಒಂದು ವಾರದಲ್ಲಿ ಒಂದು ಸಾರಿ ಹೋಗಿದ್ದಾನೆ, ಒಂದು ಸಾರಿ ಬಂದಿದ್ದಾನೆ ನನಗೆ. ಬಟ್ ಅದು ನಾನು ಹೇಳ್ತಾ ಇದ್ದೆ, ಸರ್ ತೊಂದರೆ ಇಲ್ಲ, ಫಸ್ಟ್ ಕಂಪ್ಲೀಟ್ ಶೂಟಿಂಗ್ ಚೆನ್ನಾಗಾಗಲಿ ಸರ್, ಏನೋ ಒಂದು ಮಾಡೋಣ ಅಂತ. ಆಮೇಲೆ ಅಲ್ಲಿ ಲೆಟ್ರ್ ಕೊಟ್ಟಿದ್ವಿ ಸರ್, ಯೂನಿವರ್ಸಿಟಿಯಿಂದ ಒಂದು ಲೆಟ್ರ್ ಕೊಡಿಸಿ ಈ ಥರ ಹೀರೋ ಸಿನಿಮಾ ಮಾಡ್ತಾ ಇದ್ದಕ್ಕೆ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು ದುಬೈಲೂ. ಒಂದು ಟೈಮಲ್ಲಿ ಬಂದುಬಿಟ್ಟಿದ್ದಾನೆ, ವಾಪಸ್ ಹೋಗಬೇಕು ಅವನು, ಅಂದರೆ ಶೂಟ್ ಮುಗಿಸ್ಕೊಂಡೇ ಹೋಗಬೇಕು. ಮೇಡಮ್ದಕ್ಕೂ ಅವತ್ತು ತುಂಬ ಜ್ವರ, ಅವ್ರಿಗೆ ಹುಷಾರಿಲ್ಲ. ಅವ್ರು ಹೆಂಗಿದ್ದಾರೆ, ಬಂದಿದ್ದಾರೆ ಕ್ಯಾಬಲ್ಲಿ ಗಡ ಅಂತ ನಡುತ್ತಾ ಇದ್ದಾರೆ. ಮೇಡಮ್ ಏನಾಗಲ್ಲ, ಡೋಲಾ 650 ರಾಗಿ ಮುದ್ದೆ ಮೇಡಮ್ ಸರಿ ಹೋಗುತ್ತೆ ಅಂತ ಏನೋ ಮಾಡಿ ಸರ್. ಹೊಟ್ಟೆಲ್ಲಿ ಸಂಟ ಇದೆ ಒಳಗಡೆ, ಮೇಡಮ್ ಈ ಥರ ಇದೆ ಹೇಳ್ದೆ, ಮೇಡಮ್ ಈ ಥರ ಇದೆ, ನನ್ನ ತೊಂದರೆನೂ ಕೊಡಲ್ಲ, ಏನು ಮಾಡ್ತೀರಾ ಮೇಡಮ್? ಏನು ಸರ್ ನೀವೇನು ಚಿಂತೆ ಮಾಡಿಬಿಡಿ ಸರ್, ಇದು ನಮ್ಮ ಸಿನಿಮಾ, ನಮ್ಮ ಮಗ ಇದ್ದಂಗೆ, ಏನು ತಲೆ ಕೆಡ್ಸ್ಕೊಬೇಡಿ, ನಾವು ಮಾಡೋಣ, ಏನಾದ್ರು ಒಂದು ಒಬ್ಬ ಒಳ್ಳೇದಾಗಲಿ ಅಂದ್ಬಿಟ್ಟು ಆ ಟ್ಯಾಬ್ಲೆಟ್ ತೊಗೊಂಡು ಸರ್ ಆ ಸನ್ನಿವೇಶ ನೀವು ನೋಡ್ಬೇಕು ಸರ್. ಅಂದರೆ ಆ ಕ್ಯಾರೆಕ್ಟರ್ಗೆ, ಆ ಸನ್ನಿವೇಶಕ್ಕೆ, ಅವ್ರ ಹುಷಾರಿಗೆ ಸಖತ್ತಾಗಿ ಶೂಟ್ ಆಗಿದೆ ಸರ್. ಬಟ್ ಅವರು ಚೆನ್ನಾಗಿದ್ದಾಗ ಬಂದರು, ಹಂಗೆ ಮಾಡ್ತಾ ಇರೋಲ್ಲ ಗೊತ್ತಿಲ್ಲ. ಬಟ್ ಹೆಂಗಿದೆ ಅಂದರೆ ನಮಗೆ ನಿಜವಾಗ್ಲೂ ಆ ಸೀನ್ ಬಂದಾಗ ನನ್ನ ಸಿನಿಮಾದಿಂದ ಕುತ್ಕೊಂಡು ಒಂದು ನೋಡಬೇಕಾದ್ರೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಮೇಡಮ್ಗೆ ಜ್ವರ ಬಂದಾಗ ನಾನು ಕೆಲಸ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ನಾನು ಡೈರೆಕ್ಟರ್ ಅದೇ ಮಾತಾಡ್ತಾ ಇದ್ದೆ, ನೋಡಿ ಸರ್ ಪಾಪ ಅವತ್ತು ಬಂದು ಎಷ್ಟು ಕಷ್ಟ ಬಿದ್ದು ಮಾಡಿದ್ರು, ಇವತ್ತು ನಮ್ಮ ಕಣ್ಣು ಮುಂದೆ ಅದು ಹೆಂಗೆ ಕಾಣ್ತಾ ಇದೆ ಅಂತ.
ನಿಜ ಹೇಳ್ತೀನಿ ಸರ್, ನನಗೆ ಎದ್ದು ಕೂತ್ಕೊಳ್ಳೋಷ್ಟು ಶಕ್ತಿ ಶಕ್ತಿ ಇರಲಿಲ್ಲ. ಇರಲ್ಲ ಸರ್, ಖಂಡಿತ. ನನ್ನ ಮಗಳು ಒಂದೇ ಮಾತಂದಿದ್ದಿಲ್ಲ, ಯಾರ ಜೊತೆ ಕಳ್ಸಲ್ಲ, ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಶೂಟಿಂಗ್ ಮುಗಿಯೋವರೆಗೂ ಎಲ್ಲ ನಮ್ಮ ನೋಡ್ಕೊಂಡು ಸೆಟ್ಗೆ ಅವತ್ತು ಬಂದಿದ್ರು ಪಾಪ, ಅವರೇ ಬಂದಿದ್ರು. ಅವತ್ತೇ ನಾವು ನೋಡಿದ್ರು ಮಗಳು ಅಂತ ಗೊತ್ತಾಗಿತ್ತು ನಮಗೆ, ಅವರು ಬಂದಿದ್ರು. ಅವಳು ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತೆ ಇವರು ಪಾಪ ಏನು ಬೇಕು ನೀವು ಒಂಚೂರು ಇದಲ್ಲದೆ ಹೇಳಿ ಅಂತ ಅನ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಅರ್ಧ ಕ್ಯೂರ್ ಆದ ಫೀಲಿಂಗ್ ಇತ್ತು ನನಗೆ. ನಾನು ಕೆಲಸ ಮಾಡೋದಲ್ಲ ಅದೇ ಅರ್ಧ ಖುಷಿ. ಹೆಲ್ದಿಯಾಗಿ ಕ್ರಿಯೇಟ್ ಆಗಿದೆ ಅಲ್ಲಿ. ನಿಜವಾಗ್ಲೂ, ಯಾಕೆಂದರೆ ಆ ಥರ ಪರಿಸ್ಥಿತಿ ಇದೆ ಅಂದಾಗ ಎಲ್ಲೋ ಒಂದು ಕಡೆ ನಮಗೂ ಆಗಲ್ಲ ಅಂತ ನಾವು ಹೇಳ್ಬೋದು ಆಗದೆ ಇರೋದನ್ನ, ಬಟ್ ಆಗಲಿಲ್ವಲ್ಲ, ಹಿಂಗೆ ಮಾಡಲಿಲ್ವಲ್ಲ ಅನ್ನೋದು ನಮಗೂ ನೋವು ಇರುತ್ತಲ್ಲ. ಅಲ್ಲಿ ಬಂದು ಕೆಲಸ ಮಾಡಿದ ಖುಷಿಗೆ ಹೋಗೋಷ್ಟಲ್ಲ ಅರ್ಧ ಕ್ಯೂರ್ ಆಗಿತ್ತು ನನಗೆ. ಆಮೇಲೆ ಪಾಪ ಅವರು ಬಂದು ಆಯ್ತು ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಪಾಪ ಹೇಳೋದಲ್ಲ ಸರ್. ಆ ಟೈಮಲ್ಲಿ ಮಳೆ, ಒಬ್ಬರು ಎಕ್ಸಾಂಪಲ್ ಒಂದು ತಲೆನೋವು ಜ್ವರ ಇದ್ದರೆ ನಾವು ಈಚೆನೇ ಬರಲ್ಲ ಮನೆಯಿಂದ, ಆ ಥರದಲ್ಲಿ ಬಂದು ಆ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಕೊಳದು ಮಳೆ ಬರೋ ಸೀನ್ ಅದು ಸರ್. ನಾವೇ ರೈನ್ ಎಫೆಕ್ಟ್ ಎಲ್ಲ ಮಾಡಿ ಅದು ನಿಜವಾಗ್ಲೂ ಒಂದು ಮಳೆ ಬಂದ್ಬಿಡ್ತಲ್ಲಿ ಆ ಮಳೆನೇ ಮಾಡಿದ್ರು ಸರ್. ಅದನ್ನೆಲ್ಲ ಸರ್ ಒಂದು ಏನು ಗೊತ್ತಾ, ನಂದು ಫಸ್ಟ್ ಸಿನಿಮಾ, ಬಟ್ ಇದೆಲ್ಲ ನಾನು ಇನ್ನೂ 50 ಸಿನಿಮಾ ಮಾಡ್ಬೋದು ಸರ್. ಬಟ್ ಇವನ್ನೆಲ್ಲ ನಾನು ಆ ಸಿನಿಮಾದಲ್ಲಿ ನೆನ್ಸ್ಕೊಂತೀನಿ. ಫಸ್ಟ್ ಸಿನಿಮಾ ಮಾಡ್ಬೋದು, ಬೇರೆ ಸಿನಿಮಾ ಮಾಡೋದೇ ಬೇರೆ ಸರ್. ಈ ಫಸ್ಟ್ ಸಿನಿಮಾ ಇದೆಯಲ್ಲ, ಈ ಫಸ್ಟ್ ಸಿನಿಮಾದಲ್ಲಿ ನನ್ನ ಕರ್ತವ್ಯ ಏನು ಬೇಕೋ ನಾನು ಅಷ್ಟು ಮಾಡಿದ್ದೆ. ಬಟ್ ಅವ್ರು ಕೊಟ್ಟಿದ್ರಲ್ಲ ಸಾತು, ಅದನ್ನು ನಾವು ಇನ್ನೂ ಎಷ್ಟು ಸಿನಿಮಾ ಮಾಡೋದು, ನಾವು ಮೊದಲನೇ ಸಿನಿಮಾ ಮಾಡಿದ್ರೆ ನಾನು ಅದನ್ನು ಮರೆಯೋಕ್ಕೆ ಆಗಲ್ಲ, ಮರೆಯೋದು ಇಲ್ಲ ಸರ್ ನಾನು ಅದನ್ನು. ಸರ್, ಸೆಪ್ಟೆಂಬರ್ 5ಕ್ಕೆ ಓಂ ಶಿವಂ ಶಿವಂ ಸಿನಿಮಾ ಬರ್ತಾ ಇದೆ. ಪ್ರೇಕ್ಷಕರಿಗೆ ಈ ಟೈಟ್ಲ್ ನೋಡ್ಕೊಂಡು ಬರೋರಿಗೆ ಅಥವಾ ಒಳಗಡೆ ಏನಿದೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಈಗ ಓಂ ಶಿವಂ ಟೈಟಲ್ ನೋಡ್ಕೊಂಡು ಬರೋದಾದ್ರೆ ಅಲ್ಲಿ ಓಂ ಅಲ್ಲಿ ಶಿವಣ್ಣ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಶಿವಂ ಅಲ್ಲಿ ಕೂಡ ಶಿವಣ್ಣ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ ಅವರು ಕೂಡ ಸರಿ. ಹಾಗೆ ನನಗೆ ಇವತ್ತಿನ ಏನು ಡಿಸ್ಕಷನ್ ಆಯಿತು, 2-3 ಚಾನಲ್ಗೆ ನಾವು ಇಂಟರ್ವ್ಯೂ ಕೊಟ್ಟಾಗ ಗೊತ್ತಾಗಿದ್ದು ಮೇಡಮ್ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಏನು ಇನ್ಸ್ಪೈರ್ ಮಾಡುವಂಗಿದೆ ಅಂತ ಗೊತ್ತಾಯಿತು. ಅವರ ಪಾತ್ರದ ಒಂದು ಕೆಲವೊಂದು ಏನು ಎಲಿಮೆಂಟ್ಸ್ ಹೇಳಿದಾಗ ನನಗೆ ನನ್ನ ತಾಯಿನ ನೆನಪಿಸ್ಕೊಂಡೆ ನಾನು ಆಗಲೇ. ಸೊ ಆ ಒಂದು ಫೀಲ್ ಖಂಡಿತವಾಗಿ ನನಗೇನಾಯಿತು ಆ ಡೈರೆಕ್ಟರ್ ಹೇಳ್ಬೇಕಾದ್ರೆ ಆ ಫೀಲ್ ನಿಮಗೂ ಆಗುತ್ತೆ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಲೈಫ್ ಇದೆಯಲ್ಲ, ಅಷ್ಟು ಈಸಿ ಅಲ್ಲ ಅದು ಯಾರಿಗೂ ಕೂಡ. ಎಲ್ಲರೂ ಆ ಒಂದು ಹಂತದಲ್ಲೇ ಬಂದಿರ್ತಾರೆ, ಜಾಸ್ತಿ ನಮ್ಮ ವರ್ಗ ಅದೇ ವರ್ಗ ಇರೋದು. ಸೊ ನೀವು ಬನ್ನಿ, ಆ ಒಂದು ಫೀಲ್ನ ನೀವು ತಗೊಂಡು ಹೋಗಿ. ಇದೇ ಸೆಪ್ಟೆಂಬರ್ 5ಕ್ಕೆ ನಮ್ಮ ಓಂ ಶಿವಂ ಮೂವಿ ಬರ್ತಾ ಇದೆ, ನಾವು ಬರ್ತೀವಿ, ನೀವು ಬನ್ನಿ, ಜೊತೆ ಕೂತು ಮೂವಿ ನೋಡೋಣ. ಈ ಸಿನಿಮಾದಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ. ನಾನು ಅದನ್ನು ಬಿಡಿಯಾಗೆಲ್ಲ ಹೇಳ್ಬಿಟ್ರೆ ನಿಮಗೂ ನೋಡುವಾಗಿದ್ದು ಅನ್ಸಲ್ಲ, ಅದಕ್ಕೆ ನಾನು ಏನು ಹೆಚ್ಚಾಗಿ ಹೇಳ್ತಾ ಇಲ್ಲ. ಆದರೂ ಒಂದೇ ಒಂದು ಇದು ಹೇಳ್ತೀನಿ, ಬರೀ ಮಕ್ಕಳು ಮಾತ್ರ ತಪ್ಪು ಮಾಡಲ್ಲ, ದೊಡ್ಡವರು ತಪ್ಪು ಮಾಡ್ತಾರೆ. ಆ ಸಣ್ಣ ಒಂದು ತಪ್ಪು ಅಂದರೆ ಒಳ್ಳೇದು ಮಾಡೋಕ್ಕೆ ಹೋಗಿ ಕೆಟ್ಟದ್ದಾಗುವಂಥದ್ದು ಇದು ಇರುತ್ತೆ. ಇದು ಸಮಯಕ್ಕೆ ಬಿಟ್ಬಿಡೋಣ. ಆದರೆ ಎಲ್ಲ ಜೀವನದಲ್ಲಿ ಆಗಬೇಕಾಗಿಲ್ಲ, ನೋಡಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಈ ಥರ ಸಿನಿಮಾದಲ್ಲಿ ಈ ಥರ ಒಂದು ವಿಷಯಗಳನ್ನ ತಿಳ್ಕೊಂಡು ನಾವು ಜೀವನದಲ್ಲಿ ಬುದ್ಧಿ ಕಲಿಯೋಣ ಅನ್ನೋದು ನನ್ನ ಥಾಟು. ಅದೇ ಥರ ನೀವು ನೋಡಿದಾಗ ನೀವು ತಿಳ್ಕೊಳ್ಳೋಷ್ಟು 100 ಇರುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದು ಅನ್ನದಾತರು ನಮಗೆಲ್ಲ, ಅವರು ಬದುಕಿದ್ರೆ ಇನ್ನೂ ಒಂದು ಇಂಥ ಸಿನಿಮಾ ಮಾಡ್ಬೋದು. ನಮ್ಮನ್ನು ಕೈ ಹಿಡಿದು ನೀವು ನಡೆಸಬೇಕು, ಇಲ್ಲಿವರೆಗೂ ನಡೆಸ್ಕೊಂಡು ಕರ್ಕೊಂಬಂದಿದ್ದೀರ, ಮುಂದಕ್ಕೂ ಇದನ್ನೇ ನಾವು ನಿಮ್ಮಲ್ಲಿ ಬೇಡ್ಕೊತೀವಿ. ನಾನು ಹೇಳೋದಷ್ಟೇ ಸರ್, ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ, ಚೆನ್ನಾಗಿ ಮಾಡಿದ್ದೀವಿ, ಎಲ್ಲ ಕಷ್ಟ ಬಿದ್ದಿದ್ದೀವಿ ಇದರಲ್ಲಿ. ನಾನು ಮೊದಲನೇ ಬಾರಿಗಾದ್ರೂ ತುಂಬ ಒಂದು ಸೀನ್ ಟು ಸೀನು ಎಲ್ಲ ನಿಂತ್ಕೊಂಡು ಏನು ಬೇಕೋ ಅದಕ್ಕೆ ಇನ್ನು ಒಳ್ಳೆ ಜನಗಳಿಗೆ ಒಳ್ಳೆ ರೀತಿಲಿ ತಲುಪಿಸ್ಬೇಕು ಅಂತ ನಾವು ಸಿನಿಮಾ ಮಾಡಿದ್ದೀನಿ. ಮಗನಿಗೋಸ್ಕರ ಸಿನಿಮಾ ಮಾಡಿದ್ರು ಅಂತ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಬಟ್ ಎಲ್ಲರಿಗೂ ಸಿನಿಮಾ ಮಗನಿಗೋಸ್ಕರ ಮಾಡೋದಕ್ಕಿಂತ ಸಿನಿಮಾ ಒಂದು ಕಂಟೆಂಟ್ ಜನಕ್ಕೆ ಕೊಡಬೇಕಂತ ಕರ್ನಾಟಕ ಜನದಕ್ಕೆ ನಾನು ಒಂದು ಕೊಟ್ಟಿದ್ದೀನಿ. ಬಂದು ಸಿನಿಮಾ ನೋಡಿ, ಬಂದು ಒಳ್ಳೆ ಕಂಟೆಂಟ್ ಇದೆ, ನೀವು ಬಂದು ಸಿನಿಮಾ ಅಕಸ್ಮಾತ್ ಏನಾರು ಸಣ್ಣ ಪಣ್ಣ ತಪ್ಪಿದ್ರೂ ಖಂಡಿತ ಹೇಳಿ, ಮುಂದಿನ ಸಿನಿಮಾ ಇನ್ನೂ ಅದ್ಭುತವಾಗಿ ನಿಮ್ಗೆ ಖಂಡಿತ ಕೊಟ್ಟೇ ಕೊಡ್ತೀನಿ, ನಿಮ್ಮ ಮುಂದೆ ಇಟ್ಟೇ ಇಡ್ತೀನಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಎಲ್ಲರನ್ನೂ ಮನವಿ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ.